ಹಲೋ ಫ್ರೆಂಡ್ಸ್, ಇವತ್ತಿನ ದಿನ ನಾವು ಇಲ್ಲಿ ನೀವು ನೋಡ್ತಾ ಇರಬಹುದು ನನ್ನ ಹತ್ರ ಒಂದು ಸಿಂಕ್ರೋನಸ್ ಮೋಟಾರ್ ಇದೆ. ಇದರಿಂದ ನಾವ್ ಏನ್ ಮಾಡಬಹುದಪ್ಪ ಅಂದ್ರೆ AC 220 ವೋಲ್ಟ್ ಅಥವಾ 240 ವೋಲ್ಟ್ ಅನ್ನ ನಾವು ಜನರೇಟ್ ಮಾಡಬಹುದು. ಈ ರೀತಿ ಒಂದು ಮೋಟಾರ್ ಇದೆ ನನ್ನ ಹತ್ರ. ಇದರಿಂದ ಇವಾಗ ನಾವು 220 ವೋಲ್ಟ್ ಬರುತ್ತಾ ಇಲ್ವಾ AC ಅನ್ನೋದನ್ನ ನೋಡೋಣ. ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಬಲ್ಬ್ ಅನ್ನ ಬಳಸಿದ್ದೀನಿ. ಅದಾದ್ಮೇಲೆ ಇಲ್ಲಿ ಹೋಲ್ಡರ್ ಇದೆ ನನ್ನ ಹತ್ರ. ಇವಾಗ ನಾವು ಇದನ್ನ ಕನೆಕ್ಟ್ ಮಾಡ್ಕೊಳ್ತೀನಿ. ನಾನು ಇಲ್ಲಿ ಸಿಂಕ್ರೋನಸ್ ಮೋಟಾರ್ ಇಂದ ಏನು ಈ ವೈರ್ ಬರುತ್ತಲ್ಲ, ಇದನ್ನ ನಾನು ಫಸ್ಟ್ ಹೋಲ್ಡರ್ ಗೆ ಕನೆಕ್ಟ್ ಮಾಡ್ಕೊಳ್ತೀನಿ. ಇವಾಗ ಫಸ್ಟ್ ನಾನು ಈ ಸಿಂಕ್ರೋನಸ್ ಮೋಟಾರ್ ಇಂದ ಏನಿದು ಬಂದಿದೆಲ್ಲ ಈ ವೈರ್ಗಳನ್ನ ಹೋಲ್ಡರ್ಗೆ ಕನೆಕ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ನಾವು ನೋಡ್ಕೊಳ್ಳಿ, ಹೋಲ್ಡರ್ಗೆ ನಾನು ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಇದನ್ನ ಹೋಲ್ಡರ್ಗೆ ಕನೆಕ್ಟ್ ಮಾಡ್ಕೊಳ್ತೀನಿ ನಾನು. ಇದನ್ನ ಹೋಲ್ಡರ್ ಕನೆಕ್ಟ್ ಮಾಡ್ಕೋಬೇಕಾದ್ರೆ ನೀಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಇದು AC ವೋಲ್ಟ್ ಆಗಿರೋದ್ರಿಂದ ಸ್ವಲ್ಪ ಹುಷಾರಿಂದ ಮಾಡಿ. ಇಲ್ಲಿ ನಾನು ಅದಕ್ಕೇನೆ ಮರದ ಮೇಲೆ ಕುತ್ಕೊಂಡು ಮಾಡ್ತಾ ಇದ್ದೀನಿ. ಹುಷಾರಾಗಿ ಮಾಡಬೇಕಾಗುತ್ತೆ. ಈ ಎಕ್ಸ್ಪೆರಿಮೆಂಟ್ ನೀವೇನಾದ್ರು ಮಾಡಿದ್ರೆ ಹುಷಾರಾಗಿ ಮಾಡಿ. ಇಲ್ಲಿ ನೋಡ್ಕೊಳ್ಳಿ, ಹೋಲ್ಡರ್ಗೆ ಕನೆಕ್ಟ್ ಮಾಡಿಕೊಂಡೆ. ಇವಾಗ ನಾನು ಬಲ್ಬ್ನ ಕನೆಕ್ಟ್ ಮಾಡ್ತೀನಿ ಇದಕ್ಕೆ. ಇಲ್ಲಿ ನೋಡ್ಕೊಳ್ಳಿ, ಬಲ್ಬನ್ನ ಕನೆಕ್ಟ್ ಮಾಡಿದೆ. ಇವಾಗ ಈ ಎಕ್ಸ್ಪೆರಿಮೆಂಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ. ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ಮೋಟಾರ್ನ ತಿರುಗಿಸ್ತೀನಿ. ನೋಡ್ಕೊಳ್ಳಿ, ಇದರಲ್ಲಿ ಇದನ್ನ ಹಾಕೊಳ್ಳೋಣ. ಫಸ್ಟ್ ಇಲ್ಲೊಂದು ತಂತಿನ ಯೂಸ್ ಮಾಡ್ತಾ ಇದ್ದೀನಿ ಮೋಟರ್ ತಿರುಗಿಸೋದಿಕ್ಕೆ ನಾನು. ಇವಾಗ ನೋಡ್ಕೊಳ್ಳಿ, ಇದು ಮೋಟರ್ ತಿರುಗ್ತಾ ಇದ್ದಂಗೆ ಅಲ್ಲಿ ನೀವು ನೋಡ್ತಾ ಇರ್ಬೋದು ಬಲ್ಬ್ ಏನಿದೆ ಅಲ್ಲ ಅದು ಆನ್ ಆಗ್ತಾ ಇದೆ. ಇಲ್ಲಿ ನೋಡ್ಕೊಳ್ಳಿ, ಮೋಟರ್ ತಿರುಗ್ತಾ ಇದ್ದಂಗೆ ಅಲ್ಲಿ ಬಲ್ಬ್ ಏನಿದೆಲ್ಲ ಅದು ಆನ್ ಆಗುತ್ತೆ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬಲ್ಬ್ ಏನಿದೆಲ್ಲ ಅದು ಆನ್ ಆಗ್ತಿದೆ. ಇಲ್ಲಿ ನೀವು ನೀಟಾಗಿ ನೋಡ್ಬೋದು ಇದನ್ನ. ಇಲ್ಲಿ ನೋಡ್ಕೊಳ್ಳಿ, ಬಲ್ಬ್ ಏನಿದೆಲ್ಲ ಅದು ಆನ್ ಆಗ್ತಾ ಇದೆ. ಇವಾಗ ಲೈಟ್ ಆಫ್ ಮಾಡಿ ನಾನು ನಿಮ್ಗೆ ಇನ್ನೊಂದ್ಸಲ ನೀಟಾಗಿ ತೋರಿಸ್ತೀನಿ. ನೋಡ್ಕೊಳ್ಳಿ,